ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಕೊಂಕಣ್ ಟೇಸ್ಟ್ಸ್ಗೆ ಸ್ವಾಗತ. ಇವತ್ತು ನಾವು ಹಲಸಿನಕಾಯಿ ಹಾಗೂ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಯೂಸ್ ಮಾಡಿ ಹೇಗೆ ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಹಲಸಿನಕಾಯಿ, ನಾನು ಇದನ್ನು ಮೀಡಿಯಂ ಪೀಸಸ್ಗೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಉಪ್ಪು ಹಾಕ್ತಾ ಇದ್ದೀನಿ, ಇದು ನೀರಲ್ಲಿಟ್ಟರೆ ಕಪ್ಪಾಗಲ್ಲ ಅದಕ್ಕೆ. ಹಾಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳು. ನಾನೀಗ ಕುಕ್ಕರ್ಗೆ ಕಟ್ ಮಾಡಿರೋ ಹಲಸಿನಕಾಯಿ ಪೀಸಸ್ನ ಹಾಕ್ತಾ ಇದ್ದೀನಿ. ಫಸ್ಟ್ ಇದನ್ನು ನಾವು ಉಪ್ಪು ಹಾಕಿ ಬೇಯಿಸ್ಕೋಬೇಕು. ನೋಡಿ, ಬೆಂದಿದೆ. ನೋಡಿ, ಈ ಥರ ಕಟ್ ಆಗಬೇಕು, ಇಷ್ಟು ಬೆಂದರೆ ಸಾಕು. ಇದಕ್ಕೆ ನಾನು ಹೆಸರು ಕಾಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದಕ್ಕೂ ಉಪ್ಪು ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ರೆಡಿಯಾಗಿದೆ. ಈಗ ಎರಡು ಬೆಂದಿದೆ. ಈಗ ಮಸಾಲೆ ರುಬ್ಕೊಳ್ಳೋಕೆ ಏನೇನು ಬೇಕು ನೋಡೋಣ. 8ರಿಂದ 10 ಒಣಮೆಣಸಿನಕಾಯಿ, 1.5 ಚಮಚ ಧನಿಯಾ, ಸ್ವಲ್ಪ ಮೆಂತ್ಯ, ಕಾಯಿ ತುರಿ, ಹಾಗೆ ಸ್ವಲ್ಪ ಅರಿಶಿನ. ನುಣ್ಣಗೆ ರುಬ್ಕೋಬೇಕು ಮಸಾಲೆನ. ಮಸಾಲೆ ರೆಡಿಯಾಗಿದೆ. ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಕಾದ ನಂತರ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡೋಣ. ಇದು ಎಣ್ಣೆ ಕಾದಿರೋದ್ರಿಂದ ಬೇಗ ಫ್ರೈ ಆಗಿದೆ. ಈಗ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ಹಲಸಿನಕಾಯಿ ಹಾಗೂ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ. ಅದರ ನೀರು ಸಹ ಹಾಕಿದ್ದೀನಿ. ಹಾಗೆ ಟೊಮೆಟೊ ಹಾಕ್ತಾ ಇದ್ದೀನಿ, 1 ಕಪ್ಪು. ಟೊಮೆಟೊ ಬೇಯಬೇಕು, ಅದಕ್ಕೆ ನಾನು ಪ್ಲೇಟ್ನ ಮುಚ್ಚಿಟ್ಟಿದ್ದೆ. ಟೊಮೆಟೊ ಬೆಂದಿದೆ. ಈಗ ಮಸಾಲೆನ ಹಾಕೊಳ್ಳೋಣ. ಸಾಂಬಾರನ್ನ ಈ ಕನ್ಸಿಸ್ಟೆನ್ಸಿಲಿ ಇಟ್ಟಿದ್ದೀನಿ. ಇದಕ್ಕೆ ನಾನೀಗ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಕುದಿತಾ ಇದೆ. ಹಲಸಿನಕಾಯಿ ಹಾಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಯೂಸ್ ಮಾಡಿರೋ ಸಾಂಬಾರ್ ರೆಡಿಯಾಗಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ, ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರತಿದಿನ ಹೊಸ ರೆಸಿಪೀಸ್ಗಳಿಗೆ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.